ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ನಿಮ್ಮೆಲ್ಲರ ಗಮನಕ್ಕೆ ಇದ್ದ ಹಾಗೆ ವಿಜಯಪುರ ಜಿಲ್ಲೆ ಚಡಚಣ ಭಾಗದ ಗೋವಿಂದಪುರ ಅನ್ನುವಂಥ ಒಂದು ಭಾಗದಲ್ಲಿ ಒಂದು ದೊಡ್ಡ ದುರಂತವೇ ನಡೆದು ಹೋಗಿಬಿಟ್ಟಿತ್ತು. ಆಸ್ತಿ ವಿಚಾರಕ್ಕೆ ಅಂಥೇಳಿ ಮೇಲ್ನೋಟಕ್ಕೆ ಗೊತ್ತಾಗಿರುವಂತಹ ಮಾಹಿತಿಯ ಪ್ರಕಾರ 6 ಜನರ ಬಲಿಯನ್ನು ಪಡೆದುಕೊಂಡು ಬಿಟ್ಟಿತ್ತು. ಈ ಒಂದು ಪ್ರಕರಣದಲ್ಲಿ ಮುಖ್ಯವಾಗಿ ಕಲ್ಲನಗೌಡ ಪಾಟೀಲ್ ಎಂಬುವವರ ಮೇಲೆ ಆರೋಪ ಕೇಳಿ ಬರ್ತಾ ಇತ್ತು. ಅವರ ಜೊತೆಗೆ ಒಟ್ಟು 12 ಜನರ ವಿರುದ್ಧ FIR ಕೂಡ ದಾಖಲಾಗಿ ಬಿಟ್ಟಿತ್ತು. ಇದೀಗ 12 ಜನರನ್ನು ಹೊರತುಪಡಿಸಿ ಈ ಒಂದು FIR ದಾಖಲಾಗಿರುವಂತಹ ಪ್ರಕಾರ ಆ FIR ನಲ್ಲಿ ಇರುವಂತಹ 12 ಜನರ ಪೈಕಿ ಇದೀಗ 3 ಜನರನ್ನ ಬಂಧಿಸಲಾಗಿದೆ. ಜೊತೆಗೆ ಆ FIR ನಲ್ಲಿ ಇಲ್ಲದೆ ಇರುವಂತಹ ಒಟ್ಟು 9 ಜನರನ್ನ ಬಂಧಿಸಲಾಗಿದೆ. ಇಲ್ಲಿಗೆ 12 ಜನರನ್ನ ಬಂಧಿಸಲಾಗಿದೆ. ಇನ್ನು FIR ನಲ್ಲಿ ಇರುವಂತಹ 9 ಜನಗಳು ತಲೆಮರೆಸಿಕೊಂಡು ಬಿಟ್ಟಿದ್ದಾರೆ. ಅಂತ ಅಂದ್ರೆ ಆರಂಭದಲ್ಲಿ 12 ಜನರ ವಿರುದ್ಧ ದೂರು ಕೂಡ ದಾಖಲಾಗಿತ್ತು. ಇದೀಗ ಒಟ್ಟು ಆರೋಪಿಗಳು 21 ಜನ ಹಾಗೆ ಬಿಟ್ಟಿದ್ದಾರೆ. ಈಗ ಬಂಧನವಾಗಿರುವಂತವರಲ್ಲಿ 9 ಜನರು FIR ಆಗದೆ ಇರುವಂತವರು. ಇದೀಗ ಅವರ ಮೇಲೆಯೂ ಕೂಡ ಆರೋಪ ಕೇಳಿ ಬರ್ತಾ ಇತ್ತು. ಈಗ ಅವರನ್ನು ಕೂಡ ಬಂಧಿಸಲಾಗಿದೆ. ಒಟ್ಟು ಈ ಒಂದು ಪ್ರಕರಣದಲ್ಲಿ ಇಲ್ಲಿಗೆ 21 ಜನರು ಆರೋಪಿಗಳು ಇದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇನ್ನು ಅನೇಕ ಜನರ ಮೇಲೆ ಆರೋಪವು ಕೂಡ ಕೇಳಿ ಬರುವಂತಹ ಶಂಕೆ ಇದೀಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅಂದ ಹಾಗೆ ಇದೀಗ ಚಡಚಣ ಪೊಲೀಸರು 12 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಇಂಡಿ ಕೋರ್ಟ್ಗೆ ಹಾಜರು ಕೂಡ ಪಡಿಸಿದ್ದಾರೆ. ಮತ್ತೆ ಆ ವ್ಯಕ್ತಿಗಳನ್ನ ತಮ್ಮ ಕಸ್ಟಡಿಗೆ ಪಡೆದುಕೊಂಡು ಬಿಟ್ಟಿದ್ದಾರೆ. ಇದೆಲ್ಲವೂ ಕೂಡ ಆದ ಬಳಿಕ ಅವರನ್ನು ತನಿಖೆ ಮಾಡಲಾಗುತ್ತೆ. ತನಿಖೆ ಆದ ಬಳಿಕ ಚಾರ್ಜ್ ಶೀಟ್ ಕೂಡ ಕೋರ್ಟ್ಗೆ ಸಲ್ಲಿಸಲಾಗುತ್ತೆ. ಅದಾದ ಬಳಿಕ ಕೋರ್ಟ್ ಏನು ತೀರ್ಮಾನ ನೀಡುತ್ತೋ ಅದೆಲ್ಲವನ್ನು ಕೂಡ ನಾವು ಸ್ವಾಗತವನ್ನ ಮಾಡಲೇಬೇಕಾಗುತ್ತೆ. ಸ್ನೇಹಿತರೆ, ಅಂದ ಹಾಗೆ ಪ್ರಕರಣದ ಕುರಿತಾಗಿ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ, ಇಲ್ಲಿಯವರೆಗೂ ಏನೆಲ್ಲ ನಡೆದು ಹೋಗಿತ್ತು, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮ್ಮೆಲ್ಲರ ಗಮನಕ್ಕೂ ಇರುವ ಹಾಗೆ ಮೇ 29, 2026ರಂದು ಮಧ್ಯಾಹ್ನ 2 ಗಂಟೆ ಆಸುಪಾಸು ಈ ಗೋವಿಂದಪುರ ಅನ್ನುವಂಥ ಭಾಗದಲ್ಲಿ ಒಂದು ದುರಂತ ನಡೆದು ಹೋಗಿಬಿಡುತ್ತೆ. ಗೋವಿಂದಪುರದಲ್ಲಿ ಇರುವಂತಹ 25 ಎಕರೆ ಆಸ್ತಿಯನ್ನ ಈ ಒಂದು ನಿರಾಳೆ ಅನ್ನುವಂಥ ಕುಟುಂಬ ಕ್ಲೀನ್ ಮಾಡಿಸ್ತಾ ಇರುತ್ತೆ. ಆ ಒಂದು ಆಸ್ತಿಯನ್ನು ಇವರು ಖರೀದಿ ಮಾಡಿರ್ತಾರೆ. ಅದಕ್ಕೆ ಅನೇಕ ವಿರೋಧಗಳು ಕೂಡ ಇರುತ್ತೆ. ಈ ಎಲ್ಲ ವಿಚಾರ ನಮಗೆ ಗೊತ್ತಿರುವಂಥದ್ದು. ಈ ಒಂದು ಸ್ಥಳಕ್ಕೆ ಏಕಾಏಕಿಯಾಗಿ ಪಾಟೀಲ್ ಕುಟುಂಬ ಜೊತೆಗೆ ಸ್ನೇಹಿತರು ಅವರು ಇವರೆಲ್ಲರೂ ಕೂಡ ಸೇರಿಕೊಂಡು ಬಂದು ಈ ಒಂದು ನಿರಾಳೆ ಕುಟುಂಬದ ಮೇಲೆ ಅಟ್ಯಾಕ್ ಮಾಡಿ ಬಿಡ್ತಾರೆ. ಅದಾದ ಬಳಿಕ ಒಂದು ದೊಡ್ಡ ಭೀಕರ ದುರಂತವೇ ನಡೆದು ಹೋಗಿಬಿಡುತ್ತೆ. ಅಲ್ಲಿಂದ ಆರೋಪಿಗಳು ತಲೆಮರೆಸಿಕೊಂಡು ಬಿಟ್ಟಿರ್ತಾರೆ. ಆರಂಭದಲ್ಲಿ 10 ಜನರು ಪತ್ತೆ ಆಗಿದ್ರು ಅನ್ನುವಂಥ ಮಾಹಿತಿ ಇತ್ತು. ಆ ಒಂದು ಮಾಹಿತಿಯನ್ನು ಕೂಡ ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೆ. ಇದೀಗ 12 ಜನರು ಆರೋಪಿಗಳು ಪತ್ತೆ ಆಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆರೋಪಿಗಳನ್ನ ಪೊಲೀಸರು ಕರೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯ. ಆ ಒಂದು ದೃಶ್ಯದಲ್ಲಿ ಬಹುತೇಕ ಆರೋಪಿಗಳು ಇನ್ನೂ ಕೂಡ ಮುಖದ ಮೇಲೆ ಮೀಸೆಯೂ ಕೂಡ ಮೂಡಿಲ್ಲ. ಅವರಿಗೆ ಯಾಕೆ ಇಂಥ ಕೆಟ್ಟ ಬುದ್ಧಿ ಬಂತು ಅನ್ನುವಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಮೂಡಿಬಿಡುತ್ತೆ. ಇವರು ಯಾರು ಕೊಲೆ ಮಾಡಿದ್ದಾರೆ ಅಂತೇಳಿ ನಾನು ಹೇಳ್ತಾ ಇಲ್ಲ. ಆರೋಪದಲ್ಲಿ ಇದ್ದಂತಹ ವ್ಯಕ್ತಿಗಳು ಇವರೆಲ್ಲರೂ ಕೂಡ ಬಹುತೇಕರು ಮೀಸೆ ಕೂಡ ಮೂಡಿಲ್ಲ. ಇನ್ನು ಕಲ್ಲನಗೌಡ ಪಾಟೀಲ್ ಸೇರಿದಂತೆ ಈ ಎಲ್ಲರನ್ನೂ ಕೂಡ ಬಂಧಿಸಿ ಬಿಟ್ಟಿದ್ದಾರೆ. ಇವರೆಲ್ಲರೂ ಕೂಡ ಇನ್ನು ಮುಖ್ಯವಾಗಿ ಇವರು ಗೋವಿಂದಪುರದವರು ಅಂತೇಳಿ ಗೊತ್ತಾಗ್ತಾ ಇದೆ. ಜೊತೆಗೆ ಇವರೆಲ್ಲರೂ ಒಂದೇ ಕುಟುಂಬದವರು ಅನ್ನುವಂಥ ಮಾಹಿತಿಯು ಕೂಡ ಇದೀಗ ಲಭ್ಯವಾಗಿಬಿಟ್ಟಿದೆ. ಒಂದೇ ಕುಟುಂಬದ 12 ಜನರ ಬಂಧನವಾಗಿಬಿಟ್ರೆ ಆ ಕುಟುಂಬದ ಬದುಕು ಹೇಗೆ, ಆ ಕುಟುಂಬ ಅಥವಾ ಈ ಕುಟುಂಬದಲ್ಲಿರುವಂಥ ಹೆಣ್ಣು ಮಕ್ಕಳ ಭವಿಷ್ಯ ಏನು, ಹೆಣ್ಣು ಮಕ್ಕಳು ಅದು ಹೇಗೆ ಬದುಕ್ತಾರೆ, ಈ ರೀತಿಯಾಗಿ ತಮ್ಮ ಮನೆಯ ಮಕ್ಕಳು ಅಥವಾ ತಮ್ಮ ಮನೆಯ ಗಂಡ ಆಗಿರ್ಬೋದು, ಹಿರಿಯರಾಗಿರ್ಬೋದು ಪೊಲೀಸ್ ಠಾಣಾ ಮೆಟ್ಟಿಲು ಹೇರಿ ಜೈಲು ವಾಸ ಆಗೋದಾದ್ರೆ ಆ ಕುಟುಂಬ ಮುಂದೆ ಹೇಗೆ ಬದುಕನ್ನು ಕಟ್ಟಿಕೊಳ್ಳುತ್ತೆ ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಹುಟ್ಟಿಕೊಂಡು ಬಿಡುತ್ತೆ. ಪಾಟೀಲ್ ಕುಟುಂಬ ಹಾಗೂ ತೇಲಿ ಕುಟುಂಬದ ನಡುವೆ ಇದ್ದಂಥ ವೈಮನಸ್ಸು ಈ ನಿರಾಳೆ ಕುಟುಂಬದ ಮೇಲೆ ಪಾಟೀಲರ ಕಣ್ಣು ಬೀಳುತ್ತೆ. ಅದಾದ ಬಳಿಕ ಈ ಒಂದು ದುರಂತ ನಿರಾಳೆ ಕುಟುಂಬವನ್ನ ಪ್ರಾಣ ತೆಗೆದುಕೊಂಡು ಬಿಡುತ್ತೆ. ನಿರಾಳೆ ಕುಟುಂಬದವರು ಈ ಒಂದು ಆಸ್ತಿಯನ್ನ ಖರೀದಿ ಮಾಡಿದ್ದೇ ಒಂದು ದೊಡ್ಡ ತಪ್ಪಾಯ್ತಾ ಅನ್ನುವಂಥ ಪ್ರಶ್ನೆ ಇದೀಗ ಹುಟ್ಟಿಕೊಂಡು ಬಿಡುತ್ತೆ. ಅಂದ ಹಾಗೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಮುಖ್ಯವಾಗಿ ಕಲ್ಲನಗೌಡ ಪಾಟೀಲ್ ಸೇರಿದಂತೆ ಅಪ್ಪುಗೌಡ ಪಾಟೀಲ್, ಈಶ್ವರಪ್ಪ ಪಾಟೀಲ್, ಪ್ರಕಾಶ್ ಪಾಟೀಲ್, ಪ್ರಶಾಂತ್ ಪಾಟೀಲ್, ಸಿದ್ದರಾಮ್ ಪಾಟೀಲ್, ಲಾಯಪ್ಪ ಬಿರಾದಾರ್, ಚಿದಾನಂದ ಟಕ್ಕಳಕಿ, ಮಾಸಿದ್ದ ಬಿರಾದಾರ್, ಶ್ರೀಮಂತ್ ಬಿರಾದಾರ್, ಸಣ್ಣಕರೆಯಪ್ಪ ಅರಕೇರಿ ಮತ್ತು ಅಪ್ಪಸಾಬ್ ಭೂವಿ ಅನ್ನುವಂಥವರು ಆರೋಪಿಗಳು ಆಗಿದ್ದಂಥವರು. ಮತ್ತು ಈ ಒಂದು 12 ಜನರ ವಿರುದ್ಧ FIR ಕೂಡ ದಾಖಲಾಗಿ ಬಿಟ್ಟಿತ್ತು. ಈ ಪೈಕಿ ಈ ಮುಖ್ಯ ಆರೋಪಿ ಆಗಿರುವಂತಹ ಕಲ್ಲನಗೌಡ ಪಾಟೀಲ್ ಸೇರಿದಂತೆ ಅನೇಕರನ್ನ ಬಂಧಿಸಲಾಗಿದೆ. ಇನ್ನು ಕಲ್ಲನಗೌಡ ಪಾಟೀಲ್ಗೆ ಸಂಬಂಧಪಟ್ಟಿರುವಂತಹ ಲೈಸೆನ್ಸ್ ಇರುವಂತಹ ಬಂದೂಕನ್ನ ಇಲ್ಲಿ ಬಳಕೆ ಮಾಡಿರುವಂತಹದ್ದು
ಇದೀಗ ಖಚಿತವಾಗಿ ಬಿಟ್ಟಿದೆ. ಸ್ನೇಹಿತರೆ, ಈ ನಿರಾಳೆ ಕುಟುಂಬದವರು ಸಾವನ್ನಪ್ಪಿದ ಬಳಿಕ ಪೋಸ್ಟ್ ಮಾರ್ಟಮ್ ಮಾಡಲಾಗಿತ್ತು. ಪೋಸ್ಟ್ ಮಾರ್ಟಮ್ ವರದಿಯು ಕೂಡ ಲಭ್ಯವಾಗಿದೆ. ಆ ಒಂದು ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಇಬ್ಬರ ದೇಹದ ಒಳಗಡೆ 2 ಬುಲೆಟ್ಗಳು ಸಿಕ್ಕಿರುವಂತಹದ್ದು ಖಚಿತವಾಗಿದೆ ಅನ್ನುವಂಥದ್ದು ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಸ್ನೇಹಿತರೆ, ಈ ಒಂದೇ ಕುಟುಂಬದ 5 ಜನರು ಸಾವನ್ನಪ್ಪಿ ಬಿಟ್ಟಿದ್ರು. 5 ಜನರನ್ನ ಸಾಮೂಹಿಕ ಅಂತ್ಯ ಸಂಸ್ಕಾರ ಅಥವಾ ಚಿತೆಗೆ ಭಸ್ಮವಾಗಿ ಹೋಗಿಬಿಟ್ಟಿದ್ರು. ಅದಾದ ಬಳಿಕ ಒಬ್ಬ ಮುಸಲ್ಮಾನ್ ವ್ಯಕ್ತಿಯು ಕೂಡ ಸಾವನ್ನಪ್ಪಿ ಬಿಟ್ಟಿದ್ರು. ಈಗ ಆ ವ್ಯಕ್ತಿಯನ್ನ ಮುಸಲ್ಮಾನ್ ಧರ್ಮದಂತೆ ಮಣ್ಣು ಕೂಡ ಮಾಡಲಾಗಿತ್ತು. ಇಂಥದ್ದೆಲ್ಲವೂ ಕೂಡ ಬೆಳವಣಿಗೆ ಈ ಒಂದು ಹಂತದಲ್ಲಿ ನಡೆದೋಗಿ ಬಿಟ್ಟಿರುವಂಥ ವಿಚಾರ. ಸ್ನೇಹಿತರೆ, ಈ ಒಂದು ದುರಂತದಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು ಏನು ಅಂತಂದರೆ, ಕಾನೂನಿದೆ, ಕಾನೂನಿನ ಚೌಕಟ್ಟಿದೆ. ನಾವು ಏನೇ ಸಮಸ್ಯೆಗಳಿದ್ರೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ. ಕಾನೂನಿನ ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇರಬೇಕಾಗತ್ತೆ. ಒಂದು ವೇಳೆ ಕಾನೂನಿನ ಚೌಕಟ್ಟಿನ ಮೀರಿ ಕಾನೂನನ್ನ ನಾವೇ ಕೈಗೆ ಎತ್ತುಕೊಂಡು ಬಿಟ್ರೆ ಬಹುತೇಕ ಅಂತವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ಕೇಸ್ನಲ್ಲೂ ಕೂಡ ಹಾಗಿದ್ದು ಹಾಗೆ ಈ ಪಾಟೀಲ್ ಕುಟುಂಬ ಕಾನೂನನ್ನ ಕೈಗೆ ಎತ್ಕೊಂಡು ಬಿಡುತ್ತೆ. ನಿರಾಳೆ ಕುಟುಂಬದವರನ್ನ ಕೊಲೆ ಮಾಡಿ ಬಿಡುತ್ತಾರೆ. ಇದೀಗ ಇವರು ಕೂಡ ಕಾನೂನಿನ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಬಹುತೇಕ ಜನರಿಗೆ ಏಜ್ ಕೂಡ ಆಗಿದೆ. ಈ ಕಲ್ಲನಗೌಡ ಪಾಟೀಲ್ನ ನೀವು ಗಮನಿಸಿದ್ದೀರಿ, ದೃಶ್ಯದಲ್ಲೂ ಕೂಡ ನೀವು ಆರಂಭದಲ್ಲಿ ಗಮನಿಸಿಬಿಟ್ರಿ, ವಯಸ್ಸಾಗಿದೆ. ಇನ್ನೇನು ಮೊಮ್ಮಕ್ಕಳನ್ನ ಹಾರಿಸ್ಕೊಂಡು ಮನೆ ಮುಂದೆ ಕೂರಬೇಕಾದಂಥ ವಯಸ್ಸು. ಆದರೆ ಈ ವಯಸ್ಸಿನಲ್ಲಿ ಅದ್ಯಾಕೆ ಈ ರೀತಿಯಾದಂಥ ರೋಷ ಆವೇಶ ಆ ವ್ಯಕ್ತಿಯಲ್ಲಿ ಉಟ್ಕೊಂತೋ ಅಥವಾ ಅಂತಹ ಕೊಳಕು ಮನಸ್ಥಿತಿ ಆ ವ್ಯಕ್ತಿಯಲ್ಲಿ ಅದ್ಯಾಕೆ ಬಂತೋ ಗೊತ್ತಿಲ್ಲ. ಈ ರೀತಿಯಾಗಿ ಇನ್ನೊಬ್ಬರ ಪ್ರಾಣವನ್ನು ತೆಗೆಯುವಂಥ ಮಟ್ಟಕ್ಕೆ ಆ ವ್ಯಕ್ತಿ ಹೋಗಿಬಿಟ್ನ ಅನ್ನುವಂಥ ಪ್ರಶ್ನೆ ಹುಟ್ಟಿಕೊಂಡು ಬಿಡುತ್ತೆ. ಈ ಒಂದು ಭೂಮಿ ವಿಚಾರಕ್ಕಾಗಿ ಈ ರೀತಿಯಾದಂಥ ದುರಂತ ನಡೆದೋಗಿ ಬಿಟ್ಟಿದೆ. ಈ ಒಂದು ದುರಂತ ಇಡೀ ದೇಶದಾದ್ಯಂತ ಸಂಚಲನವನ್ನು ಕೂಡ ಸೃಷ್ಟಿ ಮಾಡಿಬಿಟ್ಟಿದೆ. ಈ ದುರಂತದಿಂದ ನಾವೇನು ಕೂಡ ಕಲಿಬೇಕಾಗಿರುವಂತದ್ದಿಲ್ಲ. ಆದ್ರೆ ಒಂದು ಅರ್ಥ ಮಾಡಿಕೊಳ್ಬೇಕಾಗಿರುವಂತದ್ದು ಏನು ಅಂತಂದ್ರೆ, ಜೀವನದಲ್ಲಿ ರಿಸ್ಕ್ ತಗೊಳ್ಬೇಕು. ಆದ್ರೆ ಜೀವಕ್ಕೆ ಕುತ್ತು ಬರುವಂತ ರಿಸ್ಕ್ ಅನ್ನ ಯಾವತ್ತೂ ಕೂಡ ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ನಿರಾಳೆ ಕುಟುಂಬದವರು ಕೂಡ ಇಂತಹದ್ದೊಂದು ರಿಸ್ಕ್ ಅನ್ನ ತೆಗೆದುಕೊಂಡ್ರು. ಇದೀಗ ಪಾಟೀಲ್ ಕುಟುಂಬದವರು ಕೂಡ ಅಂತಹದ್ದೊಂದು ರಿಸ್ಕ್ ಅನ್ನ ತೆಗೆದುಕೊಂಡು ಬಿಟ್ಟಿದ್ರು. ನಿರಾಳೆ ಕುಟುಂಬದವರನ್ನ ಕೊಲೆ ಮಾಡಿ ಇದೀಗ ತಾವು ವನವಾಸವನ್ನ ಅನುಭವಿಸುವಂತ ಪರಿಸ್ಥಿತಿ ಅವರಿಗೆ ಬಂದು ಬಿಟ್ಟಿದೆ. ಇಂತಹದ್ದೊಂದು ರಿಸ್ಕ್ ಬೇಕಿರಲಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಅನಿಸುತ್ತೆ. ಬಹುತೇಕ ಈ ಒಂದು ಪ್ರಕರಣದಲ್ಲಿ 12 ಜನರು ಇದೀಗ ಬಂಧಿತರಾಗಿದ್ದಾರೆ. ಅವರನ್ನ ಕೋರ್ಟ್ಗೆ ಸಬ್ಮಿಟ್ ಕೂಡ ಮಾಡಲಾಗಿದೆ. ಅವರನ್ನ ಮತ್ತೆ ಪೊಲೀಸರು ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಅದಾದ ಬಳಿಕ ಅವರನ್ನ ತನಿಖೆ ಅಂತದೆಲ್ಲವೂ ಕೂಡ ಆಗುತ್ತೆ. ಚಾರ್ಜ್ ಶೀಟ್ ಕೂಡ ರೆಡಿ ಆಗುತ್ತೆ. ಅದಾದ ಬಳಿಕ ಅವರನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗುತ್ತೆ. ಕೋರ್ಟ್ ಏನು ತೀರ್ಮಾನವನ್ನು ನೀಡುತ್ತೋ ಆ ತೀರ್ಮಾನವನ್ನು ಅವರು ತಲೆ ತೂಗಿಸಲೇಬೇಕಾದಂತ ಅನಿವಾರ್ಯತೆ ಇರುತ್ತೆ. ಆಸ್ತಿ ವಿಚಾರವಾಗಿ 2 ಕುಟುಂಬಗಳು ಇದೀಗ ಬೀದಿಗೆ ಬಂದು ಬಿಟ್ಟಿದ್ದಾವೆ. ಒಂದು ಕಡೆ ತಮ್ಮ ಕುಟುಂಬದವರನ್ನ ಶಾಶ್ವತವಾಗಿ ಕಳೆದುಕೊಂಡು ಈ ನಿರಾಳೆ ಕುಟುಂಬ ಬೀದಿಗೆ ಬಂದು ಬಿಟ್ರೆ, ಇತ್ತ ನಿರಾಳೆ ಕುಟುಂಬವನ್ನ ಬೀದಿಗೆ ತಂದಿರುವಂತಹ ಪಾಟೀಲ್ ಕುಟುಂಬ ಇದೀಗ ಒಂದು ಕಡೆ ಜೈಲಿನ ವಾಸವನ್ನ ಅನುಭವಿಸುವಂತ ಪರಿಸ್ಥಿತಿ ಎದುರಾಗಿದೆ. ಅವರನ್ನೇ ನಂಬಿಕೊಂಡಿರುವಂತ ಹಿಂದುಗಡೆ ಬದುಕ್ತಾ ಇರುವಂತ ಮಕ್ಕಳಾಗಿರಬಹುದು, ಹೆಂಡತಿ ಆಗಿರಬಹುದು ಅಥವಾ ಬೇರೆ ಎಲ್ಲರೂ ಕೂಡ ಇದೀಗ ಬೀದಿಗೆ ಬಂದು ಬಿಟ್ಟಿದ್ದಾರೆ. ಒಂದು ದುರಂತದಿಂದಾಗಿ 2 ಕುಟುಂಬಗಳು ಇದೀಗ ವನವಾಸವನ್ನ ಅನುಭವಿಸ್ತಾ ಇದ್ದಾವೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ಈ ರೀತಿಯಾದಂತ ಒಂದು ಘನಘೋರ ಘಟನೆ ಇದು. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆಗಳು ಮುಂದಿನ ದಿನದಲ್ಲಿ ಆಗ್ತಾವೆ ಎನ್ನುವಂಥದ್ದನ್ನ ನಾವು ನೀವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗೋಣ. ಈ ಒಂದು ಪ್ರಕರಣದ ಕುರಿತು ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.